ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಗೋಡೆ ಕುಸಿತ ದುರಂತದಲ್ಲಿ 7 ಜನರು ಸಾವನ್ನಪ್ಪಿದ್ದಾರೆ. 2 ಮಕ್ಕಳು ಸೇರಿದಂತೆ 5 ಉಸಿರು ಚೆಲ್ಲಿದ್ದಾರೆ. ಇನ್ನು 7 ಮಂದಿ ಗಂಭೀರ ಗಾಯವಾಗಿದ್ದು ಘಟನೆ ಸಂಬಂಧ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಇತ್ತ ಜಮೀರ್ ಅಹಮದ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಡಿಸಿಎಂ ಡಿಕೆಶಿಗೆ ಸಾಥ್ ಕೊಟ್ಟರು. ಇನ್ನು ಘಟನೆಯಲ್ಲಿ ಕೇರಳದ 3 ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡರು. ಅದೇ ಆ ಗೋಡೆ ಬಿದ್ದು ಬೋರಿಂಗ್ ಹಾಸ್ಪಿಟಲ್ ತವ 8 ಜನ ಸತ್ತಿದ್ದಾರೆ ಅಂತ ಮಾಹಿತಿ ಬಂದಾದಮೇಲೆ ನಾನು ಬೋರಿಂಗ್ ಹಾಸ್ಪಿಟಲ್ ಬಂದಿದ್ದೆ, ನೋಡಿದೆ 8 ಜನ ಸತ್ತಿದ್ದಾರೆ. ಅದರಲ್ಲಿ ಲೋಕಲ್ ಆಗಿರೋದು 5 ಜನ ಲೋಕಲ್ ಆಗಿದ್ದರು, 3 ಜನ ಪಾಪ ಕೇರಳದಿಂದ ಟೂರಿಸ್ಟ್ ಆಗಿ ಬಂದಿದ್ದರು. ಅವರು ಒಂದು 55 ಜನ ಟೂರಿಸ್ಟ್ ಅಂತ ಈ ರಸೂಲ್ ಮಾರ್ಕೆಟ್ ಅಂತ ನೋಡೋಕ್ಕಂತ ಬಂದು ಪಾಪ ಆ ಘಟನೆಯಲ್ಲಿ ಅವರು ಸತ್ತಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿದ್ದಾರೆ. ನಾನು ಆದಷ್ಟು ನನ್ನ ಕಡೆಯಿಂದನೂ ನನ್ನ ವೈಯಕ್ತಿಕವಾಗಿ ನಾಳೆ ಒಂದು ಸಹಾಯ ಮಾಡಬೇಕಂತ ಇದ್ದೀನಿ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಸಹಾಯ ಮಾಡಬೇಕಂತ ಇದ್ದೀನಿ. ಈಗ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ 5 ಲಕ್ಷ ಅಂತ, ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ರಾಜಕಾಲುವೆಗಳಲ್ಲಿ ನಾವು ಚೆಕ್ ಮಾಡಿದ ಪ್ರಕಾರ ಈಗಾಗಲೇ ಟ್ರಾಫಿಕ್ ಮತ್ತೆ BBMP ಜೊತೆಗೆ ಚರ್ಚೆ ಮಾಡಿ ನಾವು ಪ್ರತಿಯೊಂದು ಜಾಗದ್ದು ಎಲ್ಲೆಲ್ಲಿ ನೀರು ಬರಲಿಕ್ಕೆ ಅವಕಾಶ ಇದೆ, ಫ್ಲಡ್ಡಿಂಗ್ ಆಗಲಿಕ್ಕೆ ಚಾನ್ಸಸ್ ಇವೆ, ಅದೆಲ್ಲ ಚೆಕ್ ಮಾಡ್ತಾ ಇದ್ದೇವೆ. ನಾವು ನೋಡಿದ ಪ್ರಕಾರ ಒಂದು 15-20 ಜಾಗದಲ್ಲಿ ಈಗ ಸಮಸ್ಯೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವ ಜಾಗದಲ್ಲಿಯೂ ಸಹ ನೀರು ಜಾಸ್ತಿ ಫ್ಲಡ್ಡಿಂಗ್ ಆಗಿಲ್ಲ, ಎಕ್ಸೆಪ್ಟ್ ಒಂದು ಪ್ಲೇಸ್ ನಿಮ್ಮ ರೇನ್ಬೋ ಲೇಔಟ್ನಲ್ಲಿ ಪೆರಿನಿಯಲ್ಲಿ ಪ್ರತಿ ವರ್ಷ ಅಲ್ಲಿ ಸಮಸ್ಯೆ ಬಂದೇ ಬರ್ತಾ ಇದೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸ್ವಲ್ಪ ಲೀಗಲ್ ಇಶ್ಯೂಸ್ ಇದೆ, ಅದು ಹೊರತುಪಡಿಸಿ